ಪ್ರಸನ್ನ ನಮ್ಮ ಜೊತೆಗೆ ಹಾಗೆ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಶಿಗ್ಗಾವಿಗೆ ಸಂಬಂಧಪಟ್ಟ ಹಾಗೆ ಬೆಳಗಿನ ರೆಸ್ಪಾನ್ಸ್ ಹೇಗೆ ಕಂಡು ಬರ್ತಾ ಇದೆ ಅದನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುನ್ನ ಮತದಾನ ಶಿಗ್ಗಾವಿಗೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳ ಚುರುಕಾಗಿ ನಡೀತಾ ಇದೆ. ಇನ್ನೊಂದು ಸಂಗತಿ ಅಂತ ಅಂದ್ರೆ ಶಿಗ್ಗಾವಿ ಕೂಡ ಅತಿ ಹೆಚ್ಚಿನ ಶೇಕಡಾವಾರು ಮತದಾನ ಆಗುವಂತ ಕ್ಷೇತ್ರಗಳಲ್ಲಿ ಶಿಗ್ಗಾವಿ ಕೂಡ 80+ ಮತದಾನ ಬಹಳಷ್ಟು ಸಂದರ್ಭದಲ್ಲಿ ಆಗುವಂತ ನಾವು ನೋಡ್ತೀವಿ. ಬಟ್ ಈ ಬೈ ಎಲೆಕ್ಷನ್ಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅನ್ನುವಂತನ್ನ ನಾವೀಗ ನೋಡ್ಬೇಕಾಗಿದೆ ಅಷ್ಟೇ. ಸೊ ಪ್ರಸನ್ನ, ಹೇಳಿ ಕೇಳಿ ಜನರಲ್ ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಶಿಗ್ಗಾವಿಲೂ ಕೂಡ ಬಹಳ ಉತ್ತಮವಾದಂತಹ ಮತದಾನವೇ ಆಗುತ್ತೆ. ಆದ್ರೆ ಬೈ ಎಲೆಕ್ಷನ್ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಾಗಿನ ಮತದಾರರ ಆ ಹುರುಪು ಹುಮ್ಮಸ್ಸು ಹೇಗೆ ಕಂಡು ಬರ್ತಾ ಇದೆ ಪ್ರಸನ್ನ? ಶೇಕಡಾವಾರು ಮತದಾನಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಯಾರು ಗೆಲ್ಬಹುದು, ಯಾರಿಗಿದು ಅನುಕೂಲ ಅನ್ನುವಂಥದ್ದು ಸಹಜವಾದಂತ ಒಂದು ವಿಶ್ಲೇಷಣೆಗಳು ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಬಾರಿ ಆ ಲೆಕ್ಕಾಚಾರ ಕೂಡ ಹೇಗೆ ನಡೀತಾ ಇದೆ ಪ್ರಸನ್ನ? ಮಲ್ತೇಶ್, ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು 1.25 ಗಂಟೆ ಆಯಿತು. ಶಿಗ್ಗಾವಿಯಲ್ಲಿ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಜನ ಮನೆಯಿಂದ ಹೊರಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವು ಮೊದಲ ವೋಟರ್ಸ್ ಒಬ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ನಿಮಗೆ ಉಳಿದಂತ ವಿವರಗಳನ್ನ ಕೊಡ್ತೀನಿ. ಫಸ್ಟ್ ಟೈಮ್ ವೋಟ್ ಮಾಡಿದ್ದೀರಾ, ಹೇಗಿತ್ತು, ಯಾವ ರೀತಿ ಖುಷಿ ಆಯ್ತು, ಏನು? ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ ಸ್ವಲ್ಪ ನರ್ವಸ್ ಇತ್ತು. ಅಪ್ಪ ಅಮ್ಮಂಗೆ ಕೇಳಿದೆ, ಅವ್ರು ಹೆಲ್ಪ್ ಮಾಡಿದ್ರು. ಸೊ ಖುಷಿ ಆಯಿತು, ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ವಿ ಅಂತ. ತುಂಬ ಜನ ಬರ್ತಿದ್ದಾರೆ, ವಯಸ್ಸಾದವರು, ಯಂಗ್ಸ್ಟರ್ಸ್ ಎಲ್ಲ ನೋಡ್ತಿದ್ದೀವಿ. ತುಂಬ ಖುಷಿ ಆಯಿತು. ತುಂಬ ಜನ ಹಳ್ಳಿಯಲ್ಲಿ ತುಂಬ ಜನ ಹೊರಗಡೆ ಬಂದು ವೋಟ್ ಹಾಕೋದು ಖುಷಿ ಆಯಿತು ನೋಡಿ. ಯೂತ್ಸಿಗೆ ಈ ತರ ರೆಸ್ಪಾನ್ಸಿಬಿಲಿಟಿ ಇರೋದು ಬಹಳ ಅಪರೂಪ. ಯಾಕೆಂದ್ರೆ ಮನೇಲೇ ಇರ್ತಾರೆ, ಇಲ್ಲ ರಜೆ ಸಿಕ್ತು ಇಲೆಕ್ಷನ್ ಟೈಮಲ್ಲಿ ಅಂದ್ರೆ ಎಲ್ಲೋ ಟ್ರಿಪ್ಪಿಗೆ ಹೋಗ್ಬಿಡ್ತಾರೆ. ಬಟ್ ನೀವು ಬಂದು ಮತದಾನ ಮಾಡಿದ್ದೀರಾ, ಸೊ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟ? ಸೊ ನಾನು ಇಲ್ಲಿಯವಳಲ್ಲ, ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಲ್ಲಿ ಓದ್ತಿರೋಳು, ಓಟಿಗೆ ಅಂತ ಬಂದಿರೋದು. ಸೊ ಇದು ಇರೋದು ಅಪರ್ಚುನಿಟಿ ಸಿಗೋದೇ ಒಂದು ನಮಗೆ, ಅಂದರೆ ನಮ್ಮ ಫ್ಯೂಚರ್ ಲೀಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಸಿಗೋ ಅವಕಾಶ ಇದು ಒಂದೇ. ಸೊ ನಾವು ಅದನ್ನ ಚೂಸ್ ಮಾಡಲೇಬೇಕು. ಒಳ್ಳೆಯವರು ನಮ್ಮನ್ನ ಅಭಿವೃದ್ಧಿ ಮಾಡೋದು, ಎಜುಕೇಷನ್ ಫಸ್ಟ್ ಬೇಕಾಗಿರೋದು, ಎಜುಕೇಷನ್ಸ್, ಡಿಗ್ರಿ ಕಾಲೇಜಸ್, PU ಕಾಲೇಜಸ್. ಡೆವಲಪ್ಮೆಂಟ್ ಆಗೋಕೆ ಯಾರು ಹೆಲ್ಪ್ ಮಾಡ್ತಾರೋ ಅವರಿಗೆಲ್ಲ ವೋಟ್ ಹಾಕಬೇಕು ಅನ್ನೋದು ನಮ್ಮ ಇದು ಇರುತ್ತೆ, ಖುಷಿ ಇರುತ್ತೆ. ಸೊ ಬಂದು ಹಾಕಿದ್ದೀನಿ. ಐ ಹೋಪ್ ಅವರೆಲ್ಲ ನಾವು ಅನ್ಕೊಂಡಿರೋದನ್ನ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಕಾಲೇಜ್ ಇದ್ರೂ ಕೂಡ ಬಂದ್ ಹಾಕ್ಬೇಕು ಅಂತ ಅಷ್ಟು ಜೋಶ್ ಬಂತ? ಹಾ ಹೌದು, ಆಬ್ವಿಯಸ್ಲಿ ಇದು ನಮ್ಗೊಂದೇ ರೈಟ್ಸ್, ಜನ್ಮಸಿದ್ಧ ಹಕ್ಕು ಇದು, ಇದನ್ನ ಬಿಟ್ಕೊಡೋ ಚಾನ್ಸ್ ಇಲ್ಲ. ಸೊ ಐ ಹೋಪ್ ಎಲ್ಲರೂ ಯಂಗ್ಸ್ಟರ್ಸ್ ಬಂದು ಎಷ್ಟೇ ಕಷ್ಟ ಇರಲಿ ಒಂದು 5 ಮಿನಿಟ್ಸ್, ತುಂಬ ಹೊತ್ತೇನಾಗಲ್ಲ, 5 ಮಿನಿಟ್ಸ್ ಬಂದು ಹಾಕೋದ್ರೆ ಅವರಿಗೂ ಹೆಲ್ಪ್ ಆಗತ್ತೆ ಅಂತ ಕೇಳ್ಕೊತೀನಿ. ಈ ರೀತಿ ಮಲ್ತೇಶ್ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಇಲ್ಲಿನ ಜನ ತೋರಿಸ್ತಾ ಇದ್ದಾರೆ. ನಾವು ಮತಗಟ್ಟೆಗಳಲ್ಲೂ ಕೂಡ ಗಮನಿಸಬಹುದು, ಬೆಳಗ್ಗಿಂದಲೂ ಕೂಡ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭ ಆದಾಗಿಂದ ಇಲ್ಲಿ ತನಕ ಸರತಿ ಸಾಲಿನಲ್ಲಿ ನಿಂತು ಜನ ಇಲ್ಲಿ ಮತದಾನವನ್ನ ಹಾಕ್ತಿದ್ದಾರೆ. ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ವಯಸ್ಸಾದವರಿಗಿಂತ ಹೆಚ್ಚಾಗಿ ಎಲ್ಲರೂ ಮನೆಯಲ್ಲಿ ಯಾರು ನಡೆಯಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದವರು ಕೂಡ ತಮ್ಮ ಕುಟುಂಬಸ್ಥರನ್ನ ಜೊತೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಮಕ್ಕಳನ್ನ ಕಟ್ಕೊಂಡು, ಸಣ್ಣ ಸಣ್ಣ ಮಕ್ಕಳು ಇದ್ರೂ ಕೂಡ ಅವ್ರನ್ನ ಮನೆಯಲ್ಲಿ ಬಿಟ್ಟು ಬರದೇನೆ ಅವರು ನೇರವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ. ಮತ್ತು ಇಲ್ಲಿ ಸುಮಾರು 5ಕ್ಕೂ ಹೆಚ್ಚು ಮತಗಟ್ಟೆಗಳಿದಾವೆ. ಆ ಎಲ್ಲ ಮತಗಟ್ಟೆಗಳಿಗೆ ಬರೋವರಿಗೆ ಸಮಸ್ಯೆ ಆಗಬಾರ್ದು ಮತ್ತು ಬಿಸಿಲೇನಾದ್ರೂ ಇದ್ರೆ ನೆರಳಿಗೆ ಅಂತ ಹೇಳಿ ಈಗಾಗಲೇ ಚುನಾವಣಾ ಆಯೋಗದ ಸಿಬ್ಬಂದಿ ಅಧಿಕಾರಿಗಳು ಇಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಸರತಿ ಸಾಲು ಎಷ್ಟಿದೆ ಅಂದ್ರೆ ಒಂದೊಂದು ಮತಗಟ್ಟೆಯಲ್ಲಿ ಕನಿಷ್ಠ 70ರಿಂದ 100 ಜನ ಇದ್ದಾರೆ. ಅಷ್ಟರ ಮಟ್ಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿರುವಂತದ್ದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ರೋಲ್ ಮಾಡೆಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೇಗೆ ಬೇರೆ ಎಲ್ಲರೂ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೋ, ತಮ್ಮ ಅಕ್ಕಪಕ್ಕ ಮನೆಯವರು ಮತದಾನಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅವರು ಕೂಡ ಬರಬೇಕು. ಆ ರೀತಿಯ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಶಿಗ್ಗಾವಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆ ಮತ್ತು ಕಳೆದ ಜನರಲ್ ಇಲೆಕ್ಷನ್ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿ ಈ ರೀತಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೀಗಾಗಿ ಕಳೆದ 1 ಗಂಟೆಯಿಂದ ನಾವು ಇಲ್ಲಿನ ದೃಶ್ಯಗಳನ್ನ ಗಮನಿಸಿದ್ರೆ ಜನ ತಮ್ಮ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಕೃಷಿ ಕಾರ್ಯಗಳಿಗೆ ಹೋಗುವಂತವರು ಕೂಡ ಶಿಗ್ಗಾವಿ ಮತ್ತು ಆ ಭಾಗದ ಗ್ರಾಮೀಣ ಭಾಗಗಳಲ್ಲಿ ಇದ್ರೂ ಕೂಡ ಅವರು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಬಂದು ತಮ್ಮ ಮತದಾನ ಪ್ರಕ್ರಿಯೆಯನ್ನ, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದರ ಜೊತೆಗೆ ನಾವೀಗ ತೋರಿಸೋದಕ್ಕೆ ಹೊರಟಂತದ್ದು ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿ, ಅವರು ಮತದಾನ ಮಾಡೋದಕ್ಕೆ ಬರುವಂತಹ ಮತಗಟ್ಟೆ. ಇಲ್ಲಿಯೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರನ್ನೇ ಕಂಡು ಬರ್ತಾ ಇದ್ದಾರೆ ಮತ್ತು ಹಿರಿಯರು ಕೂಡ, ವಯಸ್ಸಾದವರು ಕೂಡ ಬಂದು ವೀಲ್ ಚೇರ್ಗಳಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರೋ ಕಾರಣಕ್ಕೋಸ್ಕರ ಅವರಿಗೆ ಈ ಕ್ಯಾಂಪಸ್ಗೆ ಬಂದ ತಕ್ಷಣ ಯಾವುದೇ ರೀತಿಯ ಅನಾನುಕೂಲ ಆಗ್ತಾ ಇಲ್ಲ. ಇಲ್ಲಿನ ಸಿಬ್ಬಂದಿಯು ಕೂಡ ಚುರುಕಾಗಿ, ಇಲ್ಲಿನ ಎಲ್ಲ ಅಧಿಕಾರಿಗಳು ಕೂಡ ಬಂದಂತ ಮತದಾರರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಅವ್ರನ್ನ ಗೇಟ್ ನಿಂದ ಮತಗಟ್ಟೆಯ ತನಕವೂ ಕೂಡ ಕರ್ಕೊಂಡ್ಬಂದು ಅವರಿಗೆ ಮತದಾನ ಪ್ರಕ್ರಿಯೆಯಲ್ಲಿ ಅವಕಾಶ ಮಾಡಿಕೊಡುವಂತ ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಕೂಡ ಶಿಗ್ಗಾವಿ ಮತಕ್ಷೇತ್ರ ಅತ್ಯಂತ ಪ್ರಮುಖ ಆಗುತ್ತೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ರು. ಕಳೆದ 2-3 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಶಿಗ್ಗಾವಿ ಕ್ಷೇತ್ರ
ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಅಷ್ಟು ಗಮನವನ್ನ ಹರಿಸಿರಲಿಲ್ಲ. ಆದ್ರೆ ಈ ಉಪಚುನಾವಣೆಯನ್ನ ಮಾತ್ರ ಚನ್ನಪಟ್ಟಣ ಮತ್ತು ಸಂಡೂರ್ಗಿಂತ ಹೆಚ್ಚು ಶಿಗ್ಗಾಂವಿಯನ್ನ ಸಿದ್ದರಾಮಯ್ಯನವರು ಅತ್ಯಂತ ಪ್ರಮುಖವಾಗಿ ತೆಗೆದುಕೊಂಡಿದ್ರು. ಈ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಮ್ಮ ಪುತ್ರನ ಗೆಲುವಿಗಾಗಿ ಸಾಕಷ್ಟು ಪ್ರಯತ್ನವನ್ನ ಹಾಕಿದ್ದಾರೆ. ಮತದಾರ ಯಾರ ಕಡೆ ತನ್ನ ಒಲವನ್ನ ತೋರಿಸ್ತಾನೆ ಅನ್ನುವಂಥದ್ದು ಈಗ ಮತಗಟ್ಟೆಗಳಲ್ಲಿ ದಾಖಲಾಗ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ. ರಾಮ್, ತಮಗೂ ಕೂಡ ಧನ್ಯವಾದ. ಹಾಗೆ ಅನಿಲ್, ತಮಗೂ ಕೂಡ ಧನ್ಯವಾದ.